ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾಡ ಕಚೇರಿಯ ಒಂದು NK5 ವೆಬ್ಸೈಟ್ನಲ್ಲಿ ಯಾರ್ಯಾರು ಏನೇನು ಅರ್ಜಿಯನ್ನು ಸಲ್ಲಿಸ್ತೀರಾ ಅಂದರೆ, ಸಪೋಸಾಗಿ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, 371 ಸರ್ಟಿಫಿಕೇಟ್ ಆಗಿರ್ಬೋದು, ಡೊಮಿಷಿಯಲ್ ಸರ್ಟಿಫಿಕೇಟ್ ಆಗಿರ್ಬೋದು, ರೆಸಿಡೆನ್ಸ್ ಸರ್ಟಿಫಿಕೇಟ್ ಆಗಿರ್ಬೋದು, ಇದೇ ರೀತಿಯಾಗಿ ಹಲವಾರು ಒಂದು ಸರ್ಟಿಫಿಕೇಟನ್ನು ಆನ್ಲೈನ್ ಮುಖಾಂತರ ಏನು ಅರ್ಜಿಯನ್ನು ಸಲ್ಲಿಸ್ತೀರಾ, ಅದಕ್ಕೆ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಯಾವ ರೀತಿಯಾಗಿ ಪ್ರೊಸೆಸ್ ಆಗ್ತಾ ಇದೆ, ಅಥವಾ ನಿಮ್ಮ ಅಪ್ಲಿಕೇಶನ್ ಎಲ್ಲೆಲ್ಲಿ ಅಂಡರ್ ಪ್ರೊಸೆಸ್ ಇದೆ, ಅಥವಾ ಅಪ್ರೂವಲ್ ಆಗಿದೆಯಾ ಅಥವಾ ಪೆಂಡಿಂಗ್ ಇದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನೀವು ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿಯಾಗಿ ಚೆಕ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲೇ ಬಾರಿಗೆ ನಮ್ಮ ಚಾನೆಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದನ್ನು ಮರಿಬೇಡಿ. ಸೊ ಫ್ರೆಂಡ್, ಇಲ್ಲಿ ವಿಡಿಯೋನ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಇಲ್ಲಿ ಯಾವುದೇ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಬ್ರೌಸರನ್ನು ಓಪನ್ ಮಾಡಿದ ನಂತರ ಇಲ್ಲಿ ಗೂಗಲಲ್ಲಿ ನಿಮಗೆ NK5 ಸ್ಟೇಟಸ್ ಅಂತ ಸರ್ಚ್ ಮಾಡಬೇಕು. ಯಾಕಂದರೆ ಇವಾಗ ರೀಸೆಂಟಾಗಿ ನಾಡ ಕಚೇರಿಯ ಒಂದು 5.0 ಎಂಬ ಒಂದು ವೆಬ್ಸೈಟನ್ನು ಲಾಂಚ್ ಆಗಿದೆ. ಸೊ ಅದಕ್ಕೋಸ್ಕರ ಯಾವುದೇ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದರೆ ನಾಡ ಕಚೇರಿಯಲ್ಲಿ ಪ್ರತಿಯೊಂದು ಇಲ್ಲಿ NK5 ಒಂದು ವೆಬ್ಸೈಟಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ಆಗ್ತಾಯಿದೆ. ಅದಕ್ಕೋಸ್ಕರ ಇಲ್ಲಿ NK5 ಸ್ಟೇಟಸ್ ಅಂತ ಸರ್ಚ್ ಮಾಡಿಕೊಂಡು ಆ ಒಂದು ಸ್ಟೇಟಸನ್ನು ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಅದ್ರ ಬಗ್ಗೆ ಇಲ್ಲಿ ನೋಡೋಣ. NK5 ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಡೀಟೇಲ್ಸ್ ಬಂದಿದೆ. ಇಲ್ಲಿ ನಾಡ ಕಚೇರಿ ಪವರ್ಡ್ ಬೈ ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ ಅಂತ ಇದೆ. ಮೊದಲನೇದಾಗಿ ಒಂದು ಬಂದಂಥ ಆಪ್ಷನ್ಗೆ ಇಲ್ಲಿ ನಮಗೆ ಸಿಂಪಲಾಗಿ ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ನಾಡ ಕಚೇರಿ ಒಂದು ಸ್ಟೇಟಸ್ ನೋಡೋಂಥ ವೆಬ್ಸೈಟ್ ಇರುತ್ತೆ. ಸೊ ಸಪೋಸ್ ಇಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕೂಡ ನೋಡ್ಬೋದು, agsk.karnataka.gov.in NK_ ಸ್ಟೇಟಸ್ ಅಂತ ಬಂದಿದೆ. NK ಸ್ಟೇಟಸ್ ಅಂತ ಬಂದರೆ ಒಂದು ಸ್ಟೇಟಸ್ ನೋಡೋವಂಥ ಆಪ್ಷನ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ NK ಸ್ಟೇಟಸನ್ನು ಅರ್ಜಿ ಸ್ಥಿತಿಯನ್ನು ಇಲ್ಲಿ ಒಂದು ಆಪ್ಷನ್ ಬಂದಿರುತ್ತೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಎರಡು ಆಪ್ಷನ್ನು ಕೊಟ್ಟಿರ್ತಾರೆ. ಈ ಮೊದಲನೇದಾಗಿ ಇಲ್ಲಿ ಸ್ವೀಕೃತಿ ಸಂಖ್ಯೆ ಅಂತ ಇದೆ. ನಿಮ್ಮ ಒಂದು RD ನಂಬರಿಂದ ನಿಮ್ಮ ECK ನಂಬರ್ ಅಂದರೆ ನೀವು ಆನ್ಲೈನ್ ಮುಖಾಂತರ ಏನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ ನಂತರ ಆ ಒಂದು ಅರ್ಜಿ ಸಂಖ್ಯೆ ಬಂದಿರುತ್ತೆ. ಆ ಒಂದು ಅರ್ಜಿ ಸಂಖ್ಯೆ ಮೂಲಕ ಇಲ್ಲಿ ಒಂದು ಸರ್ಚ್ ಮಾಡಿಕೊಂಡು ನೋಡ್ಕೋಬೋದು. ಅದೇ ರೀತಿಯಾಗಿ ಎರಡನೇದಾಗಿ ಇಲ್ಲಿ ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎರಡನೇ ಆಪ್ಷನಲ್ಲಿ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ನಿಮ್ಮ OTP ಅನ್ನು ಬರುತ್ತೆ. ಆ ಒಂದು OTP ಹಾಕಿದ ನಂತರ ಯಾವ ಸರ್ವಿಸ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಇವೊಂದು ಲಿಸ್ಟ್ ಕೊಟ್ಟಿರ್ತಾರೆ. ಈ ಒಂದು ನಾಡ ಕಚೇರಿ ಇಲ್ಲಿ 5.0 ವೆಬ್ಸೈಟಲ್ಲಿ ಅರ್ಜಿಯನ್ನು ಸಲ್ಲಿಕೆಯನ್ನು ತೆಗೆದುಕೊಳ್ಳುತ್ತೆ. ಸೊ ಇವೆಲ್ಲ ಅರ್ಜಿ ಸಂಖ್ಯೆ ಏನೇನಿದ್ದಾವೆ, ಯಾವುದಾದ್ರು ಅರ್ಜಿಗಳು ಸಲ್ಲಿಸಬಹುದು, ಎಲ್ಲ ಇಲ್ಲಿ ಡೀಟೇಲ್ಸ್ ಆಗಿ ನಿಮಗೆ ಇಲ್ಲಿ ಪ್ರಮಾಣ ಪತ್ರದ ಯಾವುದಾದ್ರು ಸಲ್ಲಿಸ್ತೀರಾ ಅದನ್ನು ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಮೊಬೈಲ್ ನಂಬರ್ OTP ಮೂಲಕ ಕೂಡ ನೋಡ್ಕೋಬೋದು. ಈಸಿಯಾಗಿ ನೋಡಬೇಕಾದ್ರೆ ಇಲ್ಲಿ ಸ್ವೀಕೃತಿ ಸಂಖ್ಯೆ ಅಂತ ಇದೆ. ಆ ನಂಬರ್ ಇದ್ದರೆ ನಿಮ್ಮ ಹತ್ರ ಇಲ್ಲಿ ಟೈಪ್ ಮಾಡ್ಕೊಂಡು ನೋಡ್ಬೋದು. ಮೊಬೈಲ್ ಇಲ್ಲ ಅಂತ ಅಂದರೆ ನಮ್ಮ ಮೊಬೈಲ್ ಸಂಖ್ಯೆ ಮೇಲೆ ಕ್ಲಿಕ್ ಮಾಡಿಕೊಂಡು OTP ಮುಖಾಂತರ ಯಾವ ಅರ್ಜಿಯನ್ನು ಸಲ್ಲಿಕೆ ಮಾಡಿದಾರ, ಕಾಸ್ಟ್ ಸರ್ಟಿಫಿಕೇಟ್ ಆಗಿದ್ರಾ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಸಲ್ಲಿಕೆ ಮಾಡಿದಾರ, ಯಾವುದೇ ಪೆನ್ಷನ್ ಸಲ್ಲಿಕೆ ಮಾಡಿದಾರ ಅದ್ರ ಬಗ್ಗೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ನೋಡ್ಕೋಬೋದು. ಇಲ್ಲಾಂದ್ರೆ ಸ್ವೀಕೃತ ಅಂತಂದರೆ ಇಲ್ಲಿ ನಿಮ್ಮ ಒಂದು RD ನಂಬರ್ನ ಎಂಟ್ರಿ ಮಾಡಿ. ಸೊ ಫ್ರೆಂಡ್ಸ್, RD ನಂಬರ್ ಎಂಟ್ರಿ ಮಾಡಿದ ನಂತರ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಆಗುತ್ತೆ ಅದು ಕೂಡ ನಿಮಗೆ ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನಾಗಿ ಇಲ್ಲಿ ನೀವು RD ನಂಬರ್ನ ಎಂಟ್ರಿ ಮಾಡೋಣ. RD ನಂಬರ್ ಎಂಟ್ರಿ ಮಾಡಿದ ಮೇಲೆ ಯಾವ ರೀತಿಯಾಗಿ ಡೀಟೇಲ್ಸ್ ಬರ್ತದೆ ನೋಡೋಣ. ಸೊ ಕರೆಕ್ಟ್ ಆದಂಥ ನೀವು ಅರ್ಜಿನ ಸಂಖ್ಯೆಯಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಿದ ನಂತರ ಇಲ್ಲಿ ಮುಂದೆ ನೋಡ್ಬೋದು ಒಂದು ಕ್ಯಾಪ್ಚಾ ಕೋಡನ್ನು ಕೊಟ್ಟಿರ್ತಾರೆ. ಈ ಒಂದು ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದು ಕ್ಯಾಪ್ಚಾ ಕೋಡ್ ಇದೆ ಕರೆಕ್ಟಾಗಿ ಕಾಣಿಸಿದ್ರೆ ಎಂಟ್ರಿ ಮಾಡಿ. ಇಲ್ಲದಿದ್ದರೆ ಇಲ್ಲಿ ಏನಾದರೂ ರಾಂಗ್ ಇದ್ದರೆ ಇಲ್ಲಿ ಮುಂದೆ ರಿಫ್ರೆಶ್ ಮಾಡೋಂಥ ಆಪ್ಷನ್ ಇರುತ್ತೆ. ಆ ಒಂದು ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಇಲ್ಲಿಂದ ನೋಡ್ಬೋದು ಇನ್ವ್ಯಾಲಿಡ್ ಕ್ಯಾಪ್ಚಾ ಅಂತ ತೋರಿಸ್ಕೊಡ್ತಾ ಇದೆ. ಯಾಕಂದರೆ ಕರೆಕ್ಟಾಗಿ ವಿಸಿಬಲ್ ಆಗ್ತಾಯಿದೆ, ಅದಕ್ಕೋಸ್ಕರ ಚೇಂಜ್ ಮಾಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಕಾಣ್ತಾ ಇದೆ. ಇವಾಗ ಒಂದು ಕ್ಯಾಪ್ಚಾ ಕೋಡನ್ನು ಇಲ್ಲಿ ಎಂಟ್ರಿ ಮಾಡೋಣ. ಎಂಟ್ರಿ ಮಾಡಿದ ನಂತರ ಸ್ಥಿತಿಯನ್ನು ಪರಿಶೀಲಿಸಿ ಅಂತ ಇದರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಕ್ಯಾಪ್ಚಾ ರಾಂಗ್ ಅಂತ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ಕಾಣಿಸ್ತಲ್ಲ. ಸೊ ಈ ಒಂದು ಕ್ಯಾಪ್ಚಾನ ಕ್ಲಿಯರಾಗಿ ವಿಸಿಬಲ್ ಆಗ್ತಾಯಿದೆ. ಇದನ್ನು ನೋಡಿ ಇಲ್ಲಿ ಎಂಟ್ರಿ ಮಾಡೋಣ. ಸೊ ಇಲ್ಲಿ ಎಂಟ್ರಿ ಮಾಡಿದ ನಂತರ ಇಲ್ಲಿ ಸ್ಥಿತಿನ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಡ್ಯಾಶ್ ಬೋರ್ಡನ್ನು ಓಪನ್ ಆಗುತ್ತೆ. ನೋಡ್ಬೋದು ಅರ್ಜಿ ಎಷ್ಟು ಸ್ಥಿತಿ ಅಂತ ಇದೆ. ಇವೊಂದು ಹೈದರಾಬಾದ್ ಕರ್ನಾಟಕ ವಿಭಾಗ ಅಂದರೆ 371 ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಕೋರಿಕೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಕಮಲಾಪುರ ಹೋಬಳಿಯ ಉಪ ತಹಸೀಲ್ದಾರ್ ಬಳಿ ಡಾಕ್ಯುಮೆಂಟ್ ಪರಿಶೀಲನೆ ಹಂತದಲ್ಲಿ ಬಾಕಿ ಇದೆ. ಅಂದರೆ ಡಾಕ್ಯುಮೆಂಟ್ಸನ್ನು ಇವಾಗಲೇ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರೆ ಇಲ್ಲಿ ಅರ್ಜಿದಾರರ ಹೆಸರು ಬರ್ತಾಯಿದೆ, ತಂದೆ ಹೆಸರು, ತಾಯಿ ಹೆಸರು ಹಾಗೂ ನಿಮ್ಮ ಕೊಟ್ಟಂಥ ವಿಳಾಸ ಬರ್ತಾಯಿದೆ. ಈ ಒಂದು ಡೀಟೇಲ್ಸ್ ಮುಖಾಂತರ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದು ಡೀಟೇಲ್ಸ್ ತೋರಿಸ್ಕೊಡುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು
ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಡೀಟೇಲ್ಸ್ ಬರುತ್ತೆ ಅದನ್ನು ನೋಡೋಣ. ಸೊ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ನಾಡ ಕಚೇರಿ ಆಪರೇಟರ್ ಅಂತ ಇದೆ. ಇಲ್ಲಿಂದ ನಾವು ಅರ್ಜಿನ ಏನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡ್ತೀವಿ ಅಥವಾ ತಹಸೀಲ್ದಾರ್ ಆಫೀಸ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡ್ತೀವಿ. ಈ ಮೊದಲನೇ ಹಂತದಲ್ಲಿ ತೋರಿಸ್ಕೊಡ್ತಂಥ ಆಪ್ಷನ್ನು ಈ ತಹಸೀಲ್ದಾರ್ ನಾವು ಆನ್ಲೈನ್ ಮೂಲಕ ಏನು ಅರ್ಜಿ ಸಲ್ಲಿಕೆ ಮಾಡ್ತೀವಿ ಆ ಒಂದು ಆಪ್ಷನ್ ಇದೆ. ಸೊ ಎರಡನೇದಾಗಿ ಇಲ್ಲಿ ಉಪ ತಹಸೀಲ್ದಾರ್ ಅಂತ ಇದೆ. ಉಪ ತಹಸೀಲ್ದಾರ್ ಅಂದರೆ ನೀವು ಹಾಕಿದಂಥ ಅರ್ಜಿಯನ್ನು ಸ್ವೀಕೃತಿ ಮಾಡ್ತಾರೆ. ಸ್ವೀಕೃತಿ ಆದ ನಂತರ ಗ್ರಾಮ ಲೆಕ್ಕಾಧಿಕಾರಿ ಅಂತ ಈ ಒಂದು ನೆಕ್ಸ್ಟ್ ಆಪ್ಷನ್ಗೆ ಬರುತ್ತೆ. ಈ ಒಂದು ಪಿಂಕ್ ಕಲರ್ ಒಂದು ಏನು ಆಪ್ಷನ್ ಬರ್ತಾ ಇದೆ ಮತ್ತು ಅದರಲ್ಲಿ ಡೇಟು ಟೈಮ್ ಬರ್ತಾ ಇದೆ. ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಯಾರ ಹಂತದಲ್ಲಿ ಬಾಕಿ ಇರುತ್ತೆ ಅವರ ಆ ಒಂದು ಲೆವೆಲಲ್ಲಿ ನಿಮಗೆ ಇಲ್ಲಿ ಪಿಂಕ್ ಕಲರ್ ಕಾಣಿಸುತ್ತೆ. ಅದೇ ರೀತಿಯಾಗಿ ನಿಮ್ಮೊಂದು ಈ ಒಂದು ಟೈಮ್ ಕೂಡ ಇಲ್ಲಿ ಡೇಟ್ ಕೂಡ ಇಲ್ಲಿ ಕಾಣಿಸ್ಕೊಡುತ್ತೆ. ಸೊ ಉಪ ತಹಸೀಲ್ದಾರ್ ಆದ ನಂತರ ಗ್ರಾಮ ಲೆಕ್ಕಾಧಿಕಾರಿಗೆ ಬರುತ್ತೆ. ಅದಾದ ನಂತರ ಇಲ್ಲಿ ರಾಜಸ್ವ ನಿರೀಕ್ಷಕ ಅಂತ ಇದ್ದಾರೆ, ಅವರಿಗೆ ಬರುತ್ತೆ. ನಂತರ ಇಲ್ಲಿ ವಿಷಯ ನಿರ್ವಾಹಕರು ಅಂತ ಇರುತ್ತೆ. ನಿಮ್ಮ ತಾಲೂಕು ಆಫೀಸ್ನ ವಿಷಯ ನಿರ್ವಾಹಕರ ಹತ್ರ ಹೋಗುತ್ತೆ. ನಂತರ ತಹಸೀಲ್ದಾರ್ ಹತ್ರ ಹೋಗುತ್ತೆ. ನಂತರ ಸಹಾಯಕ ಆಯುಕ್ತ ಕಚೇರಿ ವಿಷಯ ನಿರ್ವಾಹಕ ಅವರ ಹತ್ರ ಹೋಗುತ್ತೆ. ನಂತರ ಸಹಾಯಕ ಆಯುಕ್ತ ಯಾರಿರ್ತಾರೆ ಅವರ ಆದ ನಂತರ ಸರ್ಟಿಫಿಕೇಟನ್ನು ಪ್ರಿಂಟ್ ಮಾಡೋದು ಆಪ್ಷನ್ ಬರುತ್ತೆ. ಸೊ ಇದೇ ರೀತಿಯಾಗಿ ಆನ್ಲೈನ್ ಮುಖಾಂತರ ಏನು ಸ್ಟೇಟ್ಸ್ ನೋಡ್ಬೋದು. ಸೊ ಇದೇ ರೀತಿಯಾಗಿ ಯಾವ ರೀತಿಯಾಗಿ ಇಲ್ಲಿ ಒಂದು ಕ್ಲಿಯರ್ ಆಗಿ ನಿಮಗೆ ಆಲ್ರೆಡಿ ಒಂದು ಅಪ್ರೂವಲ್ ಆದಂಥ ಸರ್ಟಿಫಿಕೇಟ್ ಕೂಡ ಇಲ್ಲ ಅಂತ ತೋರಿಸ್ಕೊಡ್ತೇನೆ. ಯಾವ ರೀತಿ ಬರುತ್ತೆ ಅದನ್ನು ಕೂಡ ನಿಮಗೆ ನೋಡಿದ್ರೆ ಐಡಿಯಾ ಸಿಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಅಪ್ರೂವಲ್ ಆದಂಥ ಸರ್ಟಿಫಿಕೇಟ್ ನಂಬರನ್ನು ಎಂಟ್ರಿ ಮಾಡಿ ನೋಡೋಣ. ಸೊ ಅದೇ ರೀತಿಯಾಗಿ ಇಲ್ಲಿ ಮತ್ತೆ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡೋಂಥ ಆಪ್ಷನ್ ಬರುತ್ತೆ. ಕ್ಯಾಪ್ಚಾ ಕೋಡ್ ಹಾಕೊಳ್ಳೋಣ. ನಂತರ ಸ್ಥಿತಿಯನ್ನು ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ಸರ್ವರ್ ಡೌನ್ ಇದ್ದ ರೀತಿ ಸರ್ಚ್ ಆಗುತ್ತೆ. ನಂತರ ಇಲ್ಲಿ ನೋಡ್ಬೋದು ಆದಾಯ ಪ್ರಮಾಣ ಪತ್ರ ಮುದ್ರಣ ಹಂತದಲ್ಲಿ ಬಾಕಿ ಇದೆ ಅಂತಂದರೆ ಆಲ್ರೆಡಿ ಸರ್ಟಿಫಿಕೇಟ್ನ ಅಪ್ರೂವಲ್ ಆಗಿದೆ, ಪ್ರಿಂಟನ್ನು ತೆಗೆದುಕೊಳ್ಳೋಂಥ ಆಪ್ಷನಲ್ಲಿದೆ. ಸೊ ಇವಂದು ಅರ್ಜಿದಾರರ ಡೀಟೇಲ್ಸ್ ಅರ್ಜಿದಾರ ವಿವರಗಳು ಅಂತ ಇದೆ. ಇಲ್ಲಿ ಅರ್ಜಿದಾರ ಡೀಟೇಲ್ಸ್ ಏನಿದೆ ಇವೆಲ್ಲ ತೋರಿಸ್ಕೊಡುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಪ್ರೊಸೆಸ್ ಆಗಿದೆ ನೋಡ್ಬೋದು. ಮೊದಲನೇದಾಗಿ ನಾಡ ಕಚೇರಿ ಆಪರೇಟರಲ್ಲಿ ಅರ್ಜಿ ಸ್ವೀಕರಿಸಲಾಗಿದೆ ಅಂತ ಆಗಿದೆ. ನಂತರ ಇಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅಂತ ಇದೆ. ಇಲ್ಲಿ ಈ ಒಂದು ಡೇಟಿಗೆ ಓಕೆ ಅಂತ ಮೂವ್ ಮಾಡಿದ್ದಾರೆ. ನಿಮ್ಮ ಅನಿಸಿಕೆ ಏನಿದೆ, ಸರ್ಟಿಫಿಕೇಟ್ನ ಅಪ್ರೂವ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಕೇಳ್ತದೆ ಅವ್ರ ಹತ್ರ. ಅವ್ರ ಲಾಗಿನಲ್ಲಿ ಎಸ್ ಆರ್ ನೋ ಅಂತ ಆಪ್ಷನ್ ಬರುತ್ತೆ. ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದ್ದಾರೆ, ಅದಕ್ಕೆ ಎಸ್ ಅಂತ ವಾಯ್ ಅಂತ ಬಂದಿದೆ. ನಂತರ ಓಕೆ ಅಂತ ಕ್ಲಿಕ್ ಮಾಡಿದ್ದಾರೆ. ನಂತರ ಅದ ನಂತರ ಕಂದಾಯ ನಿರೀಕ್ಷಕರ ಹತ್ರ ಲಾಗಿನ್ಗೆ ಹೋಗುತ್ತೆ. ನಂತರ ಅವರು ಕೂಡ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಓಕೆ ಅಂತ ಕೊಟ್ಟಿದ್ದಾರೆ. ನಂತರ ನಾಡ ಕಚೇರಿಯ ವಿಷಯ ನಿರ್ವಾಹಕರ ಹತ್ರ ಒಂದು ಫೈಲ್ ಹೋದ್ಮೇಲೆ ಇವರು ಕೂಡ ಇಲ್ಲಿ ಒಂದು ಎಸ್ ಮಾಡಿಕೊಂಡು ಇಲ್ಲಿ ಶರದಲ್ಲಿ ಒಂದು ಇನ್ಕಮನ್ನು ಮೆನ್ಷನ್ ಮಾಡಿದ್ದಾರೆ. ನಿಮ್ಮ ಆದಾಯ ಪ್ರಮಾಣ ಪತ್ರದಲ್ಲಿ ಎಷ್ಟು ಇನ್ಕಮ್ ಬರಬೇಕು ಅದೊಂದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಉಪ ತಹಸೀಲ್ದಾರ್ ಅವ್ರ ಲಾಗಿನ್ಗೆ ಹೋಗಿದೆ. ಲಾಗಿನ್ ಆದ ನಂತರ ಅವರು ಅಲ್ಲಿ ಅಪ್ರೂವಲ್ ಆದಂಥ ಒಂದು ಡೀಟೇಲ್ಸ್ ಏನು ತೋರಿಸಲ್ಲ. ಆದರೆ ಅಪ್ರೂವಲ್ ಆದ ನಂತರ ಇಲ್ಲಿ ಕೆಳಗಡೆ ಇಲ್ಲಿ ನಾಡ ಕಚೇರಿ ಆಪ್ರೇಟರ್ ಲಿಂಕಲ್ಲಿ ಬಂದರೆ ಇಲ್ಲಿ ಅಪ್ರೂವಲ್ ಆಗಿದೆ ಅಂತ ಅರ್ಥ. ಸೊ ಇಲ್ಲಿ ನೋಡ್ಬೋದು ನಾಡ ಕಚೇರಿ ಆಪ್ರೇಟರ್ಗೆ ರಿಟರ್ನ್ ಯಾರು ಲಾಗಿನ್ ಅಲ್ಲಿ ಅಪ್ಲಿಕೇಶನ್ ಸಲ್ಲಿಸಿದಾರೆ ಅವ್ರ ಲಾಗಿ ರಿಟರ್ನ್ ಆಗಿ ಒಂದು ಆಪ್ಷನ್ ಇಲ್ಲಿ ಸರ್ಟಿಫಿಕೇಟ್ನ ಬಂದಿರುತ್ತೆ. ಸೊ ಈ ಥರ ಬಂದಮೇಲೆ ಇಲ್ಲಿ ನೋಡ್ಬೋದು ಆದಾಯ ಪ್ರಮಾಣ ಪತ್ರ ಮುದ್ರಣ ಹಂತದಲ್ಲಿ ಬಾಕಿ ಇದೆ ಅಂತ ಬಂದಿದೆ. ಇದೇ ರೀತಿಯಾಗಿ ಏನಾದರೂ ಇಲ್ಲಿ ರಿಜೆಕ್ಟ್ ಅಂತ ಬಂದರೆ ಇಲ್ಲಿ ಆದಾಯ ಪ್ರಮಾಣ ಪತ್ರ ಇಲ್ಲಿ ಅರ್ಜಿಯನ್ನು ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಒಂದು ಆಪ್ಷನ್ ತೋರಿಸ್ಕೊಡುತ್ತೆ. ಅರ್ಜಿ ಅಪ್ರೂವಲ್ ಆದರೆ ಈ ಥರ ಮುದ್ರಣ ಹಂತದಲ್ಲಿ ಬಾಕಿ ಇದೆ ಅಂತ ತೋರಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್ ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ನೀವು ಸ್ಟೇಟಸ್ಗಳನ್ನು ನಾಡ ಕಚೇರಿ 5.0 ಒಂದು ವೆಬ್ಸೈಟ್ ಮೂಲಕ ಯಾವುದೇ ಸರ್ಟಿಫಿಕೇಟನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡ್ತೀರಾ ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ಸ್ಟೇಟಸ್ ಮೂಲಕ ಈ ಥರ ಪಡೆದುಕೋಬೋದು. ಸೊ ಫ್ರೆಂಡ್ಸ್ ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.